ನಮಸ್ತೆ ಕರ್ನಾಟಕ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಅನಿತಾ, ನಿಮ್ಮ ಮನೆ ಮಗಳು, ನಿಮ್ಮ ಸ್ನೇಹಿತೆ ಮಾಡ್ತಿರೋ ಅಭಿನಂದನೆಗಳು. ಮತ್ತೇನಂದರೆ ನಿನ್ನೆ ಹೋಮ್ ನರ್ಸಾಗಿ ನಾನು ಬೆಂಗಳೂರಿಗೆ ಹೇಗೆ ಬಂದೆ ಅಂತಂದು ಆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ. ಇದೇ ಥರನೇ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಹೊಸೊಬ್ಬರೆಲ್ಲ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಹಳಬ್ರಿದ್ರೆ ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದ್ರು ಬಂದರೆ ನನ್ನ ಚಾನಲ್ಸ್ಗೆ ಫಾಲೋ ಮಾಡ್ಕೊಳ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಲೈಕು, ಒಂದು ಕಮೆಂಟು, ನಿಮಗೇನು ಅನಿಸುತ್ತೆ ಅನಿಸಿಕೆ ಖಂಡಿತವಾಗ್ಲೂ ನನಗೆ ಮೆಸೇಜಲ್ಲಿ ಹೇಳಿ. ಮತ್ತು ನಿಮಗೆ ಮನಸ್ಸಿಗೆ ಏನಾದರೂ ನಾನು ತಪ್ಪಾಗಿ ಮಾತಾಡಿದೆ ಅಂದರೆ ದಯವಿಟ್ಟು ಅದರಲ್ಲಿ ತಿಳಿಸಿ. ನಾನು ಮುಂದೆ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಸರಿ ಮಾಡಿಕೊಂಡು ಯಾರಿಗೂ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಮತ್ತು ನನಗೆ ಒಬ್ಬರು ಕಮೆಂಟ್ ಮಾಡಿದರು, ವಿನಯ್ ಕಿರಣ್ ಅಂತ ಹೇಳಿ. ಮೇಡಮ್, ಯಾವುದೇ ಕಾರಣಕ್ಕೂ ಭಯ ಪಟ್ಕೊಳ್ಬೇಡಿ, ನೀವು ತುಂಬ ಭಯ ಪಟ್ಕೊತಿದ್ದೀರ, ತುಂಬ ಭಯ ಪಟ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ಮದೇ ಆದಂಥ ದಾರಿಯಲ್ಲಿ ನೀವು ನಡೀರಿ. ಹೊಸ ಥರದ್ದು ಏನಾದರೂ ಬಂದರೆ ಯೂಟ್ಯೂಬಲ್ಲಿ ಅದನ್ನು ಎಲ್ಲರ ಹತ್ರ ಶೇರ್ ಮಾಡ್ತಾ ಹೋಗಿ, ನಿಮ್ಮದಾದಂಥ ಸ್ಟೈಲಲ್ಲಿ ನೀವು ನಡೀರಿ ಅಂತಂದು ಅವರು ಒಂದು ಕಮೆಂಟ್ ಮಾಡಿದರು. ನನಗೆ ಆ ಕಮೆಂಟಿಂದ ತುಂಬ ಧೈರ್ಯ ಬಂದಿದೆ. ನನಗೆ ಅನಿಸ್ತಿತ್ತು ನಾನೇನಾರು ಹುಚ್ಚುಚ್ಚಾಗಿ ಏನಾರು ಮಾಡ್ತಾಯಿದ್ದೀನ, ಏನಾರು ವೀಡಿಯೋ ಎಲ್ಲ ಮಾಡಿ ಒಂಥರ ಅಂದರೆ ಈಗೆಲ್ಲ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಈ ಥರ ಮಾಡ್ತಿದ್ದೀನ ಅನ್ನೋಷ್ಟು ಭಯ ಸ್ಟಾರ್ಟ್ ಆಗಿತ್ತು. ಆದರೆ ನನಗೆ ಇವತ್ತು ಗೊತ್ತಾಗ್ತಿದೆ, ನಾನು 4 ದಿನ ಆಯಿತು ನನ್ನ ಚಾನಲ್ಲು ಸ್ಟಾರ್ಟ್ ಮಾಡಿ, ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಯಾರಿಗೂ ಹೇಳಿಲ್ಲ, ನಾನು ಯಾರ ಹತ್ರನೂ ನನ್ನ ಫ್ರೆಂಡ್ಸು ಯಾರೂ ಇಲ್ಲ. ನನ್ನ ಫ್ರೆಂಡ್ಸ್ ಅಂತ ನಾನು ತುಂಬ ಯಾವ ಸರ್ಕಲ್ಲು ನಾನು ಇಟ್ಕೊಂಡಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಇಷ್ಟೇ. ನನಗೆ ಮಕ್ಕಳಾಯಿತು. ಅದು ಬಿಟ್ಟರೆ ನನ್ನ ಯಾವುದು ಫ್ರೆಂಡ್ಸು ಈ ಥರ ಎಲ್ಲ ನನಗೆ ಯಾವುದ್ರ ಮೇಲೆ ನನಗೆ ಯಾರ ಹತ್ರನೂ ಜಾಸ್ತಿ ಟಚ್ಚಲ್ಲಿರೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನನಗೆ ನನ್ನ ಮನಸ್ಸೊಳಗಡೆ ಇಟ್ಕೊಂಡು ಎಲ್ಲ ವಿಷಯಗಳನ್ನು ಎಲ್ರ ಹತ್ರ ಶೇರ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಮನಸ್ಸೊಳಗಡೆನೇ ಇಟ್ಕೊಂಡು ತುಂಬ ಇಷ್ಟು ದಿನ ನಾನು ಡಿಪ್ರೆಷನ್ನಲ್ಲಿದ್ದೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ಆಚೆ ಬರ್ತಿದ್ದೀನಿ. ವಾಸ್ತವಕ್ಕೆ ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಿಮಗೆಲ್ಲ ಪಿಟೀಲು ಕೊಯ್ತಾಳೆ, ಇವಳೇ ಅವಳಪ್ಪ, ಮೊನ್ನೆ ತಾನೇ ಇವಳೇ ಅವಳು ಚಾನಲ್ಗೆಲ್ಲ ಬಂದು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ, ಇದೆಲ್ಲ ಹುಚ್ಚ ಅಂತ ಈ ಥರ ಎಲ್ಲ ಖಂಡಿತವಾಗ್ಲೂ ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಬ್ಬ ಸ್ನೇಹಿತೆ, ಇಲ್ಲ ಒಂದು ಅಕ್ಕ ತಂಗಿನೋ, ಇಲ್ಲ ನಿಮ್ಮ ಮನೆ ಮಗಳು ಈ ಥರ ಏನೋ ಕಷ್ಟನ ನಮ್ಮ ಹತ್ರ ಹೇಳ್ಕೊತಿದ್ದಾಳೆ ಅಂತ ಅಂದ್ಕೊಳ್ರಿ. ನಾನು ಕಷ್ಟ ಹೇಳೋದ್ರಿಂದ ಮತ್ತು ನನ್ನ ಕಷ್ಟ ಹಂಚ್ಕೊಳ್ಳೋದ್ರಿಂದ ನನ್ನ ಮನಸ್ಸು ಭಾರನೂ ಇಳಿಯುತ್ತೆ. ಮತ್ತು ಎಷ್ಟೋ ಜನ ಹೆಣ್ಮಕ್ಳಿಗೂ ಒಂದು ದಾರಿದೀಪ ಆಗಬೇಕು ಅಂತ ನನ್ನ ಇಷ್ಟ. ಪ್ರತಿಯೊಂದು ಹೆಣ್ಣಾಗಲಿ ಗಂಡಾಗಲಿ ಎಲ್ರಿಗೂ ಇವಾಗಿನ ಸಿಚುವೇಷನಲ್ಲಿ ಎಲ್ರಿಗೂ ಮೈಂಡ್ ಡಿಪ್ರೆಷನ್ಗೆ ಹೋಗೇ ಹೋಗ್ತಾರೆ. ಎಲ್ರಿಗೂ ನೋವು ಅನ್ನೋದು ಸಹಜ ಇದ್ದೇ ಇರುತ್ತೆ. ಆದರೆ ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತೀನಿ. ನಾನು ಒಂದು ಸಾಮಾನ್ಯ ಹೆಣ್ಣಾಗೆ ಈ ಥರ ಇರಬೇಕಾದ್ರೆ ಎಷ್ಟೋ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇತ್ತೀಚಿನ ದಿನದಲ್ಲಿ ಧೈರ್ಯ ಕೆಟ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದು, ಅದು ಮಾಡ್ಕೊಳ್ಳೋದು ಇದೆಲ್ಲ ತುಂಬ ಆಗ್ತಿದೆ. ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತಂದು ಯಾರ್ಯಾರೋ ಬೈತಾರೆ, ಏನೇನೋ ಹೇಳ್ತಾರೆ ಅಂತ ಮನಸ್ಸನ್ನು ಕೆಡಿಸ್ಕೊಂಡು ಏನೇನೋ ಡಿಸಿಷನ್ ತೊಗೊಂಡು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಹಾಳು ಮಾಡ್ಕೋಬೇಡಿ ನಿಮ್ಮ ಭವಿಷ್ಯನ, ನಿಮ್ಮ ಲೈಫು. ಮುಂದೆ ಒಂದು ಹೆಜ್ಜೆ ದೇವ್ರು ನಮಗೆ ಒಂದು ಅವಕಾಶ ಕೊಟ್ಟಿರ್ತಾನೆ. ಏನಪ್ಪ ಅಂದರೆ ಈ ಕಷ್ಟ ಬಂದರೆ ಹೇಗೆ ಫೇಸ್ ಮಾಡ್ತೀಯ ಅಂತಂದು ಟೆಸ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾನಂತೆ. ಅದನ್ನು ನಾವು ಒಂದು ಟೈಮ್ ನಾವು ದಾಟ್ಕೊಂಡು ಮುಂದೆ ಬಂದರೆ ಅದು ಮುಂದೆ ಒಂದಿನ ನಮಗಾಗಿ ಒಂದು ದೊಡ್ಡದಾಗೆ ಕಾದಿರುತ್ತಂತೆ. ಒಂದು ದೊಡ್ಡ ವೇದಿಕೆ, ಒಂದು ಒಳ್ಳೆ ದಿನಗಳು ಸ್ಟಾರ್ಟ್ ಆಗ್ತವೆ. ಅದನ್ನು ನಾವು ತಿಳ್ಕೊಂಡು ಎಷ್ಟೋ ಜನ ಈ ಮೂಲೆಯಲ್ಲಿ ಅಯ್ಯೋ ನನ್ನ ಕೈಯಿಂದ ಆಗಲ್ಲ, ಅವ್ರು ಬೈತಾರೆ, ಇವ್ರು ಬೈತಿದ್ದಾರೆ, ನನಗೆ ಅಮ್ಮ ಬೈದರು, ಅಪ್ಪ ಬೈದರು, ತಮ್ಮ ಬೈದ, ಅಣ್ಣ ಬೈದ, ಈ ಥರ ಎಲ್ಲ ಎಲ್ಲರೂ ಏನೋ ಮಾತಾಡ್ತಾರೆ ಅಂತಂದೇಳಿ ಸೂಸೈಡ್ ಎಲ್ಲ ಮಾಡ್ಕೊಳ್ಳೋದು. ಮತ್ತು ನನ್ನ ಕೈಯಲ್ಲಿ ಕೆಲಸ ಇಲ್ಲ, ನನಗೆ ಬೈದರು ಅಂತೇಳಿ ಮನೆ ಬಿಟ್ಟು ಹೋಗೋದು, ಇಲ್ಲ ಕೆಟ್ಟ ನಿರ್ಧಾರಗಳು ತಗೊಳ್ಳೋದು, ಈ ಥರ ಎಲ್ಲ ತುಂಬ ಇತ್ತೀಚೆಗೆ ಹೆಚ್ಚು ಜಾಸ್ತಿ ಆಗ್ತಿದ್ದಾವೆ. ಮತ್ತು ಇನ್ನೊಂದು, ನನಗೆ ಗೊತ್ತಿಲ್ಲ, ನಾನು ಯಾರು ಏನೇನು ಬೈಕೊತೀರ ದಯವಿಟ್ಟು ಬೈಕೊಳ್ಳೋಕ್ಕೆ ಹೋಗಬೇಡಿ. ಇನ್ನೊಂದು ಏನಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿ, ಮೊನ್ನೆ ಉಡುಪಿಲೇ ಒಂದು ಹುಡುಗಿದು ಕೊಲೆ ನಡೀತಲ್ವಾ. ಉಡುಪಿಯಲ್ಲಾಗಲಿ ಮತ್ತು ಮಹಾರಾಷ್ಟ್ರದಲ್ಲೆಲ್ಲ ಆಗಲಿ ರೇಪು ಕೊಲೆಗಳೆಲ್ಲ ಏನಕ್ಕೆ ಈ ಥರ ಎಲ್ಲ ನಡೀತಿದ್ದಾವೆ. ನಮ್ಮ ಮೈಂಡು ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಇದೆಲ್ಲ ನಡೆಯೋದೇ ಇಲ್ಲ. ಒಂದು ತಂದೆ ತಾಯಿ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವರು ಕನಸು ಏನೇನು ಹೊತ್ತಿರ್ತಾರೆ, ಅವ್ರ ಕನಸಿನ ಗುರಿ ಏನು,
ಅವೆಲ್ಲ ನಾವು ತುಂಬ ಯೋಚನೆ ಮಾಡಿ ಒಂದೊಂದು ಹೆಜ್ಜೆನೂ ನಾವು ಮುಂದೆ ಸಾಗಬೇಕಂದ್ರೆ ತುಂಬಾನೇ ಆಲೋಚನೆ ಮಾಡಿ ಕೋಪದ ಕೈಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಕೊಟ್ಕೊಳ್ಬೇಡಿ. ಮತ್ತು ಗಂಡ ಹೆಂಡತಿ ಅಂತ ಬಂದರೆ ದಯವಿಟ್ಟು ಇದು ಮುಖ್ಯವಾದ ವಿಚಾರ. ಗಂಡ ಹೆಂಡತಿ ಅಂತ ಬಂದರೆ ದುಡ್ಡಿಗೆ ಡಿಮ್ಯಾಂಡ್ ಹಾಕಿ ಮಕ್ಳ ಜೊತೆ ಶೇರ್ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಜಗಳ ಇರಲಿ, ಗಂಡ ಹೆಂಡತಿ ಮಧ್ಯೆ ಇರುತ್ತೆ ಅದು. ಆದರೆ ಮಕ್ಳವರೆಗೂ ಹೋಗಬಾರ್ದು. ಮಕ್ಕಳು ಇಬ್ಬರಿಗೂ ಸೀಮಿತ ಆಗಿರ್ತಾರೆ. ಹಂಗಂತ ದುಡ್ಡಿಗೆ ಡಿಮ್ಯಾಂಡ್ ಹಾಕೋದು, ಮಗುನ ನೋಡಲೇಬೇಕಂದ್ರೆ 10 ಲಕ್ಷ ಕೊಡು, 20 ಲಕ್ಷ ಕೊಡು ಅಂತ ಹೇಳಿ ತವ್ರ ಮನೇಲಿ ಕುತ್ಕೊಳ್ಳೋದು. ಈ ರೀತಿ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಜಗಳಗಳು ಬಂತು, ಮನಸ್ತಾಪ ಬಂತಂದರೆ ಮಕ್ಳಿಗೆ ಇಬ್ಬರಿಗೂ ಅನ್ವಯಿಸುತ್ತೆ. ಅವ್ರ ಮಕ್ಳಿಗೆ ತಂದೆ ತಾಯಿ ಪ್ರೀತಿ ಕೊಡೋದಕ್ಕೆ ಬಿಡಿ ದಯವಿಟ್ಟು. ಮಕ್ಕಳಿಗೆ ನೀವು ಜಗಳ ಮಾಡಿರ್ತೀರ ಅಂತಂದು ಗೊತ್ತಾಗಬಾರ್ದು. ಯಾಕಂದರೆ ಮಕ್ಕಳ ಮನಸ್ಸಲ್ಲಿ ಸಣ್ಣ ವಯಸ್ಸಿಂದ ಈ ಥರದ್ದು ಪರಿಣಾಮ ಮನೆಯಲ್ಲಿ ಕೆಟ್ಟದಾಗಿರೋ ಪರಿಣಾಮಗಳು ಬೀರ್ತು ಅಂದರೆ ಮುಂದೆ ಈ ಥರ ಈ ರೇಪ್ ಆಗಲಿ ಮತ್ತು ಕೊಲೆಗಳಾಗಲಿ ಈ ಥರ ನಡೆಯೋಕ್ಕೆ ಅವ್ರ ಮೈಂಡ್ ಸೆಟ್ಟು ಬೇರೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ಯಾವತ್ತೂ ಯೋಚನೆ ಮಾಡಲ್ಲ. ಇದು ತುಂಬ ಹಳ್ಳಿ ಕಡೆ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಮಕ್ಕಳು ಮುಂದೆ ಎಲ್ಲ ಸಂಜೆ ಟೈಮ್ ಕುಡ್ದು ಬರೋದು, ತುಂಬ ಕೆಟ್ಟದಾಗೆಲ್ಲ ಮಾತಾಡೋದು ಅವ್ರ ಎದುರುಗಡೆ ಎಲ್ಲ. ಅದು ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಅದನ್ನೇ ಮಾಡ್ತಿರ್ತಾರೆ ಅಲ್ವಾ. ಮತ್ತು ಅದು ಎಷ್ಟೇ ಕಷ್ಟ ಆಗಿರಲಿ, ಎಷ್ಟೇ ನೋವಾಗಿರಲಿ ನಿಮ್ಮ ಮಧ್ಯನೇ ಇಟ್ಕೊಳ್ರಿ. ಮತ್ತು ಮಕ್ಳವ್ರಿಗೆ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬೇಡ್ರಿ. ನಾವು ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ಹೇಗೆ ಬೆಳೆಸ್ತೀವೋ ಅವರು ಅದೇ ರೀತಿನ ಬೆಳೀತಾರೆ. ದೊಡ್ಡವರಾದ್ಮೇಲೆ ಈ ಥರ ಕೊಲೆಗಳು ಅವ್ರಿಗೆ ಏನು ಅನಿಸುತ್ತೆ ಅಂದರೆ ನನಗೆ ಸಿಗಬೇಕು ಅಂದರೆ ಇದು ಸಿಗಬೇಕು, ಇಲ್ಲ ಅಂದರೆ ಅದು ನನ್ನ ಕಣ್ಮುಂದೆ ಇರಬಾರ್ದು, ಈ ಥರ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಯಾಕಂದರೆ ಅದು ನಾವು ಮನೆಯಲ್ಲಿ ನಾವು ಯಾವ ಥರ ನಡ್ಕೊತೀವೋ ಆ ರೀತಿ ಇರಲಿ. ಮತ್ತು ಇಷ್ಟು ನಾನು ಹೇಳಬೇಕಂದ್ರೆ ಜಾಸ್ತಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಯಾರು ಏನು ಅಂತಾರೋ ಅನ್ನೋದು ಒಂದು ಪೊಸೆಸಿವ್ನೆಸ್ ಭಯ. ನಾಳೆ ದಿನ ಮತ್ತು ಇದಕ್ಕೂ ಯಾವುದೇ ಥರ ಕಮೆಂಟ್ ಹಾಕ್ತಾರೋ, ಏನೇನು ಅಂದ್ಕೊತಾರೋ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದರೆ ಯಪ್ಪಾ ತಲೆ ಕೆಟ್ಟು ಹೋಗುತ್ತೆ. ಆ ಥರ ಎಲ್ಲ ನಡೀತಾ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಜಗಳಗಳು. ಅವಳು ಏನೋ ಲೈಕ್ ಮಾಡಿದ್ಲು, ಇವಳೇನೋ ಲೈಕ್ ಮಾಡಿದ್ಲು, ಇವಳೇನೋ ಕಮೆಂಟ್ ಕೆಟ್ಟದಾಗಿ ಮಾಡಿದ್ಲು, ಅವಳೇನೋ ಬೈದ್ಲು. ಯಪ್ಪ ನನ್ನ ಕೈಯಿಂದಂತೂ ನೋಡೋದಕ್ಕೆ ಆಗಲ್ಲ. ಇನ್ಸ್ಟಾಗ್ರಾಮ್ ನೋಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮತ್ತು ಯೂಟ್ಯೂಬ್ ಚಾನಲಲ್ಲಿ ನನಗೆ 4 ಗೋಡೆಗಳ ಮಧ್ಯೆ ಇದ್ದು ತುಂಬ ಬೋರಾಗಿ ನಾನು ಯಾರ ಹತ್ರ ಶೇರ್ ಮಾಡ್ಕೊಬೇಕು, ಹೇಳ್ಕೊಬೇಕಂತ ಗೊತ್ತಿಲ್ಲ. ನಾನು ನಿಮ್ಮ ಮುಂದೆಲ್ಲ ಹೇಳ್ಕೊಂಡ್ರೆ ನನಗೆ ಕಮೆಂಟು ಅದೆಲ್ಲ ಬರುತ್ತಲ್ವ, ಅದರಲ್ಲಿ ನಿಜ ತುಂಬ ಧೈರ್ಯ ತುಂಬಿದಂಗೆ ಆಗುತ್ತೆ. ನನಗೆ ಡಿಪ್ರೆಷನ್ನಲ್ಲಿ ಇದ್ದವಳಿಗೆ ಇತ್ತೀಚೆಗಷ್ಟೇ ಅದರ ಆಚೆ ಬಂದಿದ್ದೀನಿ. ಅದರಿಂದ ಆಚೆ ಬಂದು ಇವಾಗ ನಾನು ಖುಷಿಯಾಗಿರಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ದೀನಿ. ಚೆನ್ನಾಗಿರಲೇಬೇಕಾಗ್ಬರುತ್ತೆ. ಯಾಕಂದರೆ ನಮಗೋಸ್ಕರ ಅಲ್ಲದೆ ಮಕ್ಳಿಗೋಸ್ಕರನಾದರೂ ಇರಬೇಕು. ಇರಲಿ, ನಾನು ಹೋಮ್ ನರ್ಸು ವರ್ಕ್ ಬಗ್ಗೆ ನಿನ್ನೆ ಹೇಳ್ತಾ ಇದ್ನಲ್ವ. ಹೆಣ್ಮಕ್ಳು ಕೆಟ್ಟ ಹಾದಿ ಹಿಡಿದೆ ನಾವು ಹೇಳಿದ್ನಲ್ಲ, ಬದುಕೋರಿಗೆ ನೂರಾರು ದಾರಿಗಳಿದೆ. ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಯಾವ ದಾರಿ ಆಯ್ಕೆ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ನಮ್ಮ ಲೈಫು ಡಿಸಿಷನ್ ಲೈಫ್ ಸೆಟಲ್ ಆಗುತ್ತೆ. ಮತ್ತು ನಮ್ಮ ಲೈಫು ಅದ್ರ ಮೇಲೆ ನಿಂತಿರುತ್ತೆ. ನಾವು ಹೋಗೋ ದಾರಿಗಳನ್ನ ನಾವು ಎಷ್ಟೇ ಮುಳ್ಳು ಕಲ್ಲು ಏನೇ ಇದ್ರೂ ಸರಿಸಿ ಪಕ್ಕಕ್ಕೆ ಸರಿಸಿ ಅದನ್ನು ಮುಂದೆ ನಡ್ಕೊಂಡು ಹೋದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಅದ್ರ ಮೇಲೆ ನಡ್ಕೊಂಡು ಹೋದರೆ ನಮಗೆ ಗಾಯ ಆಗೋದು ಮುಂದೆ ಅದರಿಂದ ನಮಗಷ್ಟೇ ಅಲ್ಲ, ನಮ್ಮವ್ರು ನಂಬ್ಕೊಂಡು ಸಾರಿ ನನಗೆ ತುಂಬ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬರ್ತಾ ಬರ್ತಾ ಪೊಸೆಸಿವ್ನೆಸ್ ಅಂದರೆ ಅದು ನೋವು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಏನು ಅಂತ. ಅಷ್ಟು ಕಷ್ಟ ಹೇಗೆಲ್ಲ ಅನುಭವಿಸಿ ಇಲ್ಲಿ ಬಂದು ಇಲ್ಲಿವರೆಗೂ ನಾನು ಇದ್ದೀನಿ. ಈ ಥರ ನಿಮ್ಮ ಮುಂದೆ ಎಲ್ಲ ಶೇರ್ ಮಾಡ್ಕೊತೀನಿ ಅಂತ ನಾನು ನನ್ನ ಕನಸಲ್ಲೇ ಅಂದ್ಕೊಂಡಿರಲಿಲ್ಲ. ಇವತ್ತು ಇಡೀ ಕರ್ನಾಟಕ ಜನತೆ ಮುಂದೆ ನಾನು ಇದೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೂ ಕುಗ್ಗಬೇಡಿ ಹೇಳೋದು. ನನ್ನ ಲೈಫಲ್ಲಿ ಅದೇ ಬೆಂಗಳೂರಿಗೆ ಬಂದು ಫಸ್ಟ್ ಟೈಮ್ ನಾನು ಇಳಿದಾಗೆ ಫಸ್ಟ್ ಟೈಮು ನಾನು ಬೆಂಗಳೂರಿಗೆ ಬಂದು ಇಳಿದಾಗೆ ಹೋಮ್ ನರ್ಸ್ ವರ್ಕಿಗಂತ ನಾನು ಏಜೆನ್ಸಿ ಮೇಲೆ ಬಂದೆ. ಏಜೆನ್ಸಿ ಮೇಲೆ ಬಂದು ಕಾಂಟ್ಯಾಕ್ಟ್ ಮಾಡಿದೆ. ಬೆಂಗಳೂರಿಗೆ ಬಂದಾಗ ಏಜೆನ್ಸಿಯವ್ರು ಹೇಳಿದರು ನನಗೆ 542ನೇ ನಂಬರ್ ಬಸ್ ಹತ್ತು ಪ್ಲಾಟ್ಫಾರ್ಮಿಗೆ ಬಂದು ಆ ಬಸ್ ಹತ್ತಿ ಕೂತ್ಕೊಳ್ರಿ ಅಂತ ಹೇಳಿದ್ರು. ನನಗೆ ಪ್ಲಾಟ್ಫಾರ್ಮ್ ಎಲ್ಲಿದೆ ಅಂತಂದು ಗೊತ್ತಿಲ್ಲ. ಅದು BMTC ಬಸ್ ಸ್ಟ್ಯಾಂಡ್ ಅಂತಂದೇ ನನಗೆ ಗೊತ್ತಿಲ್ಲ ಹೇಳಬೇಕಂದ್ರೆ. ನನಗೆ ಗೊತ್ತಿದ್ದಿದ್ದು ಒಂದೇ ಕೆಂಪು ಬಸ್ಸು, ಸಿದ್ದರಾಮಯ್ಯ ಅವರು ಬಿಟ್ಟಿರೋ ಆ ಬಸ್ಸು ಒಂದೇ ಗೊತ್ತಿರೋದು. ದೇವರು ಗೊತ್ತಿಲ್ಲ
ಏನು ಅವಕಾಶ ಮಾಡಿಕೊಟ್ಟಿದ್ದಾನೇನೋ. ನನ್ನ ಸಿಚುವೇಶನ್ ಅವಾಗ ನೋಡಿ ಅದು ಫ್ರೀ ಬಸ್ ಇದ್ದಾಗೆ ನಾನು ಬರಬೇಕು ಅಂತ ಇತ್ತು. ಎಷ್ಟೋ ಜನ ಹೇಳ್ಬೇಕಂದ್ರೆ ಆ ಸರ್ಕಾರಿ ಬಸ್ಸಿಂದ ಎಷ್ಟೋ ಜನರ ಲೈಫು ಮತ್ತು ಎಲ್ಲ ಭವಿಷ್ಯನ ಎಷ್ಟೋ ಜನ ಕಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೇಕು. ಯಾಕಂದರೆ ದುಡ್ಡು ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಒಂದು ಸೀಟು ಗೌರ್ಮೆಂಟ್ ಬಸ್ಸಿಗಾದರೆ 250, 300 ರೂಪಾಯಿ ಆಗುತ್ತೆ. ಅಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕಂದ್ರೆ ಆ 250 ರೂಪಾಯಿ ಇದ್ದರೆ ಏನಾದರೂ ಒಂದು 2 ಹೊತ್ತು ಊಟ ಮಾಡ್ಕೊಬೋದಿತ್ತಲ್ವ. ಅದಕ್ಕೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಇಳಿದಾಗೆ ನನಗೆ ಒಂದು ಸಲ ಮೆಜೆಸ್ಟಿಕ್ ನೋಡಿದ ತಕ್ಷಣವೇ ಆ ಟ್ರಾಫಿಕ್ಕು, ಆ ಕಡೆಯಿಂದ ಈ ಕಡೆ ದಾಟಿ ಬರೋದಕ್ಕೆ ಅದೆಲ್ಲ ನೋಡಿದ ತಕ್ಷಣವೇ ನಾನು ಫಸ್ಟ್ ನೆನೆಸ್ಕೊಂಡಿದ್ದು ಬೆಂಗಳೂರಲ್ಲಿ ಅಣ್ಣಮ್ಮನ ದೇವಸ್ಥಾನ. ಯಾಕಂದರೆ ನಾನು ಟಿ ವಿಲೆಲ್ಲ ತುಂಬ ನೋಡ್ತಿದ್ದೆ. ತುಂಬ ಅಂದರೆ ಟಿ ವಿಲಿ ಬೆಂಗಳೂರಲ್ಲಿ ಹಾಡಾಗಲೇ ಕೊಲೆ ಮಾಡ್ತಾರೆ, ಹಾಡಾಗಲೇ ಏನೇನೋ ನಡೆಯುತ್ತೆ. ಆ ಬೆಂಗಳೂರು ಶೆಟ್ಲಾದರೆ ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ. ಮತ್ತು ಅಲ್ಲೆಲ್ಲ ಹೋದರೆ ಟಿ ವಿಯಲ್ಲಿ ಶಾಂತಮ್ ಪಾಪಮ್ ತುಂಬಾ ಕ್ರೈಮ್ಗಳೆಲ್ಲ ನೋಡ್ತಿದ್ದೆ ನಾನು. ತುಂಬ ಭಯ ಹೇಳ್ಬೇಕಂದ್ರೆ ನನಗೆ ಹೊರಗಡೆ ಪ್ರಪಂಚ ಅಂದ್ರೇ ಭಯ ಇತ್ತು. 4 ಗೋಡೆ, ನಾನು, ಕೆಲಸ. ಮನೇಲಿ ದಿನಸಿ ಐಟಮ್ ಖಾಲಿ ಆದ್ರೂ ನಾವು ಹೊರಗಡೆ ಹೋಗ್ತಿರ್ಲಿಲ್ಲ. ಅದು ಇದ್ದರೆ ಮಾಡ್ತಿದ್ದೆ, ಇಲ್ಲ ಅಂದರೆ ಹಾಗೆ ಇರ್ತಿದ್ದೆ ಹೊರತು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ತಿದ್ನೇ ಹೊರತು ನಾನು ದೂರ ಬಾರ ಎಲ್ಲಿಗೆ ಹೋಗಿ ಅಂಗಡಿ ರೇಷನ್ ಎಲ್ಲ ತೊಗೊಂಬರ್ತಿರ್ಲಿಲ್ಲ. ಮತ್ತು ಸೊಸೈಟಿ ದಿನಸಿ ಅಂಗಡಿ ಕೂಡ ಇದು ಸೊಸೈಟಿ ಅಂತಾರೆ, ನಮ್ಮ ಕಡೆ ಎಲ್ಲ ಸೊಸೈಟಿ ಅಂತಾರೆ ಅದಕ್ಕೆ. ಸರ್ಕಾರದಿಂದ ರೇಷನ್ ಕೊಡ್ತಾರಲ್ಲ ಅದಕ್ಕೆ. ಅದಕ್ಕೂ ನಾವು ಒಂದಿನನೂ ಹೋಗಿ ತೊಗೊಂಬರ್ತಿರ್ಲಿಲ್ಲ. ನನಗೆ ಹೋಗೋಕ್ಕೆ ಭಯ ಆಗ್ತಿತ್ತು. ಆ ರೀತಿ ಇರೋಳು ಇವತ್ತು. ಇಷ್ಟು ದೂರ ಬಂದು ಯಾವುದಕ್ಕೂ ಭಯ ಪಟ್ಕೊಳ್ದೆ ಅವತ್ತು ಮೆಜೆಸ್ಟಿಕ್ಕಲ್ಲಿ ಬಂದು ದೇವ್ರ ನೆನೆಸ್ಕೊಂಡು, ಅಪ್ಪ ದೇವರೇ ಇಲ್ಲಿ ಬಂದು ಇಳಿದಿದ್ದೀನಮ್ಮ ತಾಯಿ, ಇನ್ನು ನೀನು ಮಡ್ಲಿ ಹಾಕ್ಕೊತೀಯೋ ನನ್ನನ್ನು ಏನು ಮಾಡ್ತೀಯೋ ಗೊತ್ತಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನಾನು ಯಾರಿಗೂ ತೊಂದರೆ ಮಾಡೋದು ಇಲ್ಲ, ಮತ್ತು ನಾನು ಯಾರ ಸೋಸಕ್ಕೆ ಹೋಗಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು, ಯಾವ ಫ್ರೆಂಡ್ಶಿಪ್ಪು ಈ ಬೆಂಗಳೂರಲ್ಲಿ ಮಾಡಲ್ಲ. ಯಾಕಂದರೆ ತುಂಬ ಭಯ ಆಗುತ್ತೆ. ಫಸ್ಟಿಂದನೇ ಬೆಂಗಳೂರಲ್ಲಿ ಏನೇನೋ ನ್ಯೂಸ್ಗಳೆಲ್ಲ ಕೇಳಿ ತುಂಬ ಭಯ. ಆಮೇಲೆ ಗೊತ್ತಾಯಿತು ಕೆಟ್ಟದ್ದು ಒಳ್ಳೆಯದು ಯಾವುದಂತ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು. ಎಲ್ಲ ಥರದ ಮನುಷ್ಯರು ಎಲ್ಲ ಕಡೆನೂ ಇರ್ತಾರೆ. ಆದರೆ ನಮ್ಮ ಧೈರ್ಯವಾಗಿರಬೇಕು. ನಾವು ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಲ್ಕಿಸ್ಕೊಂತಿಲ್ಲ, ಇಲ್ಲದೇ ಇರೋದೆಲ್ಲ ನಾವು ಮಾಡಿಕೊಂಡ್ರೆ ಎಲ್ಲ ನಮ್ಮ ಮೈ ಮೇಲೆ ಬರುತ್ತೆ. ನಾವು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿದ್ದರೆ ಏನೂ ತೊಂದರೆ ಇಲ್ಲ. ನಾವು ಯಾವ ಥರ ಇರ್ತೀವೋ ಅದ್ರ ಮೇಲೆ ಡಿಪೆಂಡು. ನಾವು ಹೇಳಿದ್ನಲ್ಲ, ಬದುಕು ಅಂದರೆ ತುಂಬ ದಾರಿಗಳಿವೆ. ಆ ದಾರಿನ ನಾವು ಹೇಗೆ ಚೂಸ್ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡು. ಅದ್ರ ಹಿಂದೆ ನಮ್ಮ ಮಕ್ಳ ಭವಿಷ್ಯನೇ ಅಡಗಿರುತ್ತೆ. ನಾವು ಯಾವ ದಾರಿ ಚೂಸ್ ಮಾಡ್ಕೊತೀವೋ ಆ ದಾರಿಯಲ್ಲಿ ನಮ್ಮ ಮಕ್ಳ ಭವಿಷ್ಯನೇ ಅಡಗಿರುತ್ತೆ. ಮತ್ತು ಅಣ್ಣ, ತಮ್ಮ, ಅಕ್ಕ, ಈ ತಾಯಿ ಎಲ್ಲರೂ ಏನಾರು ಒಂದು ಬೈತಾರೆ ಅಂದರೆ ಅದು ಖಂಡಿತ ತಪ್ಪು ಅಂತ ತಿಳ್ಕೊಬೇಡಿ. ನಮ್ಮ ಬದುಕಬೇಕು. ಮುಂದೆ ಕೆಟ್ಟರೆ ಅಂದರೆ ಏನೂ ಸಿಗೋದಿಲ್ಲ. ಅವರಿಗೆ ಈಗ ಮರ್ಯಾದೆ ಬಿಟ್ಬಿಡಿ, ಪಕ್ಕಕ್ಕೆ ಇಟ್ಬಿಡಿ. ಆಡೋ ಜನ 4 ದಿನ ಆಡ್ಕೊತಾರೆ, ಆಮೇಲೆ ಬಾಯಿ ಮುಚ್ಕೊಂಡು ಇದ್ಬಿಡ್ತಾರೆ. ಆದರೆ ಬದುಕಿಗೆ ಏನಾದರೂ ನಮ್ಮಿಂದ ಏನಾದರೂ ತಪ್ಪಾಯಿತು, ಏನಾರ ಹೆಚ್ಚು ಕಮ್ಮಿ ಆಯಿತು, ನಮಗೇನಾರ ಆಗ್ಬಿಟ್ವಿ ಅಂದರೆ ಅವ್ರು ಹೆತ್ತಿರೋರ ಕರುಳು ಎಷ್ಟು ನೋವು ಪಡುತ್ತೆ. ಮತ್ತು ಜೊತೆಗೆ ಹುಟ್ಟಿದವರು ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳ್ಕೊಂಬಂದಿರೋರ ಮನಸ್ಸು ಎಷ್ಟು ನೋವಾಗುತ್ತೆ. ಆಲ್ರೆಡಿ ನೋವಿಂದ ಬಿದ್ದು ಎದ್ದು ಮತ್ತೆ ಕಟ್ಕೊಳ್ತಾ ಇರ್ತೀವಿ. ಮತ್ತೆ ಬೀಳಬಾರ್ದು ಅನ್ನೋದಕ್ಕೆ ಅವರೆಲ್ಲ ಬೈಬೋದೇನೋ ಮೋಸ್ಟ್ಲಿ. ಯಾರು ಬೈದರು, ಯಾರಂದರು, ನನ್ನ ಲೈಫಲ್ಲಿ ನಡೆದಿದೆ. ತಿನ್ನೋ ಅನ್ನನ ತಟ್ಟೆ ಕಿತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ದಿನ ರಾತ್ರಿಗಳು ಉಪವಾಸನೇ ಮಲಗಿದ್ದುಂಟು. ಎಷ್ಟೋ ಬೆಳಗ್ಗೆ ಹೋಗಿ ಪಾರ್ಕಲ್ಲಿ ಕೂತ್ಕೊಂಡ್ರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಗಣಪತಿ ದೇವಸ್ಥಾನದಲ್ಲಿ, ಆಮೇಲೆ ಅಲ್ಲಿ ಕೊಡೋ ಪ್ರಸಾದನ ತಿಂದ್ಕೊಂಡು ಚೂರು ಅಲ್ಲಿಂದ ಬಂದು ಪಾರ್ಕಲ್ಲಿ ಕೂತ್ಕೊಂಡು ಇಡೀ ದಿನ ಪಾರ್ಕಲ್ಲಿ ಯಾರಾದರೂ ಬಂದರೆ, ನಿಮ್ಮ ಮನೇಲಿ ಕೆಲಸ ಇದೆಯಾ, ಪಾತ್ರೆ ತಿಕ್ಕೋ ಕೆಲಸ ಏನಾದರೂ ಇದೆಯಾ, ಅದು ಇದೆಯಾ, ಇದು ಇದೆಯಾ, ಇದೇ ಥರನೇ ದಿನಾ ಕೇಳ್ತಿದ್ದೆ. ಹೋಗಿ ಪಾರ್ಕಲ್ಲಿ ಸುಮ್ಮನೆ ಕೂತ್ಕೊತಿದ್ದೆ. ಅಲ್ಲೆಲ್ಲ ಮಕ್ಕಳು ಆಡೋದೆಲ್ಲ ನೋಡ್ತಾ ಸಮಯ ಕಳೀತಾ ಉಪವಾಸ ಎಷ್ಟೋ ದಿನ ಉಪವಾಸ ಇದ್ದೀನಿ. ಎಷ್ಟೋ ದಿನ ಉಪವಾಸ ಇದ್ದಿದ್ದುಂಟು, ಎಲ್ಲ ಉಂಟು. ಆದರೆ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಒಳ್ಳೆತನ ಅನ್ನೋದು ಮನಸ್ಸಲ್ಲಿದ್ದರೆ ಯಾವತ್ತೂ ನಮಗೊಂದಲ್ಲ ಒಂದು ದಿನ ಕೈ ಹಿಡಿದೇ ಹಿಡಿತಾನೆ. ಅದು ನನಗೆ ತಕ್ಷಣಕ್ಕೆ ಒಂದು ವಾರದಲ್ಲಿ ನನಗೆ ಬಂತು. ನನಗೊಂದು ಕೆಲಸ ಬಂತು ಮಂಗಳೂರಿಗೆ, ಹೋಮ್ ನರ್ಸಾಗಿ ಬಂತು. ಆದರೆ ಹೋಮ್ ನರ್ಸಾಗಿ ಹೋಗಲಿಲ್ಲ.
ಕೇರ್ ಟೇಕರ್ ಬೇಬಿ ಕೇರ್ ಟೇಕರ್ ಆಗೋದೆ 2 ತಿಂಗಳು ಮಗು ನೋಡ್ಕೊಳ್ಳೋಕ್ಕೆ ಬಾಣಂತನಕ್ಕೆ. ಅಲ್ಲಿಂದ 24,000 ಬಂತು. ಖಂಡಿತ ಇದು ಮುಂದೆ ಇನ್ನೂ ತುಂಬ ಇದೆ. ನಾನು ಅಲ್ಲಿಂದ ಬೆಂಗಳೂರಿಗೆ ಬಂದಿರೋದು. ಅಲ್ಲಿಂದನೇ ಉಡುಪಿಯಿಂದ ನಾನು ಬೆಂಗಳೂರಿಗೆ ಹೇಗೆ ಬಂದೆ ಅನ್ನೋದ್ರ ಬಗ್ಗೆ ಇನ್ನೂ ತುಂಬ ಇದೆ. ಈ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ ನಾನು. ಅಲ್ಲಿಂದ ಬಂದು ಮತ್ತೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಇಳಿದು ಮತ್ತೆ ಮುಂದೆ ಅಲ್ಲಿಂದ ನಾನು ಪಿ ಜಿಗೆ ಹೋದೆ. ಪಿ ಜಿ ಹೆಂಗೆ ಹೋದೆ, ಪಿ ಜಿ ಹೋಗಿದ್ದೆ ಒಂದು ದೊಡ್ಡ ಇದು ಇದೆ. ಪಾಪ ತುಂಬ ಒಳ್ಳೆ ಏಜೆನ್ಸಿಯವ್ರು, ತುಂಬ ಒಳ್ಳೆಯವ್ರು ಸಿಕ್ಕರು. ನನ್ನ ಹಣೆಬರಕ್ಕೆ ಆ ಏಜೆನ್ಸಿಯವರು ಒಳ್ಳೆಯವರೇ ಸಿಕ್ಕರು. ಬಟ್ ಪಿ ಜಿಗೆ ಹೋದ್ಮೇಲೆ ಏನಾಯಿತು, ಆ ಪಿ ಜಿಯಿಂದ ನಾನು ಯಾವ ಮನೆಗೆ ಕಳಿಸಿದ್ರು, ಆ ಮನೇಲಿ ನನ್ನ ಹೇಗೆ ನೋಡಿಕೊಂಡ್ರು, ಹೇಗೆ ಟ್ರೀಟ್ ಮಾಡಿದರು, ಯಾವ ಥರ ಊಟ ಕೊಟ್ಟರು, ಅಲ್ಲಿ ಯಾವ ಥರ ನನ್ನ ನಡೆಸ್ಕೊಂಡಿದ್ದಾರೆ ಪ್ರತಿಯೊಂದು. ಮತ್ತು ಇದು ಇಂಪಾರ್ಟೆಂಟು, ಫಸ್ಟ್ನೇ ಕೆಲಸ ನನಗೆ ಉಡುಪಿಯಲ್ಲಿ ಬೇಬಿ ಕೇರ್ ಟೇಕರಲ್ಲಿ ಬಂದಾಗ, ಉಡುಪಿಯಲ್ಲಿ ನನಗೆ ಕೆಲಸ ಬಂದಾಗ ಅಲ್ಲಿ ನನಗೆ ಯಾವ ಥರ ಊಟ ಕೊಟ್ಟಿದ್ದು ಅದು ಇನ್ನೂ ಇಂಪಾರ್ಟೆಂಟ್ ಆಗಿದೆ. ಖಂಡಿತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ನಾನು ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟು, ಜಾಸ್ತಿ ಏನಿಲ್ಲ, ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ರಿ. ಹೊಸಬ್ರು ಯಾರು ಬಂದರೆ ಅಂದರೆ ಫಾಲೋ ಮಾಡಿ, ಹಳಬ್ರು ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟ್ ತಿಳಿಸಿ, ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ತಿಳಿಸಿ. ಮುಂದೆ ನನ್ನ ಲೈಫ್ ಜರ್ನಿ ಇದು, ನನ್ನ ಲೈಫ್ ಸ್ಟೋರಿ ಮುಗೀತಿದ್ದಂಗೆ ನಾನು ನಿಮಗೆ ಕಾಮಿಡಿ ಮಾಡ್ತೀನಿ. ನಾನು ತುಂಬ ಒಳ್ಳೆ ಕಾಮಿಡಿ ಮಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ಈ ಥರ ಏನಾರು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಯಾವತ್ತೂ ತೊಗೊಂಬರ್ತಾ ಇರ್ತೀನಿ. ತುಂಬ ನಿಮಗೆ ಮನಸ್ಸಿಗೆ ತುಂಬ ನೋವಾಗದೇ ಇರೋ ಥರ ನಾನು ನಡ್ಕೊಳ್ತೀನಿ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ನನ್ನಿಂದ ನೋವಾಗಿದ್ದರೆ ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸಿ, ನನ್ನ ವಿಡಿಯೋನ ದಯವಿಟ್ಟು ರೀಚ್ ಮಾಡಿ, ನನ್ನ ಚಾನಲ್ ಬೆಳವಣಿಗೆ ಮಾಡಿ. ಎಲ್ಲರಿಗೂ ದಯವಿಟ್ಟು ನಾನು ಮತ್ತೆ ಕೇಳ್ತಾ ಇದ್ದೀನಿ. ನಿಮ್ಮಿಂದನೇ ನಾನು ಒಂದು ತುತ್ತು ಅನ್ನ ತಿಂತೀನಿ ಅಂತಂದು ಹೇಳ್ಬೋದೇನೋ, ಗೊತ್ತಿಲ್ಲ. ನಾನು ಬೆಳೆಸಿದ್ರೆ ನಿಮ್ಮಿಂದನೇ ಒಂದು ತುತ್ತು ಅನ್ನ ತಿಂತೀನಿ. ನನ್ನ ಕುಟುಂಬ, ನನ್ನ ಮಕ್ಳಿಗೆ ಗೊತ್ತಿಲ್ಲ. ನಾನು ಕೆಲವೊಂದು 24 ಅವರ್ಸ್ ನಿದ್ದೆ ಮಾಡೋದು, ಕಣ್ಣೆಲ್ಲ 24 ಅವರ್ಸು ನಿದ್ದೆ ಇಲ್ಲದೆ 24 ಅವರ್ಸು ನಾನು ವರ್ಕ್ ಮಾಡಿದೆ. ಹೋಮ್ ನರ್ಸ್ ಕೆಲಸ ಮಾಡ್ತಿರೋದು, ಆಂಕೋ ಪೇಷಂಟು ಇಲ್ಲೇ ಇರೋದು. ರಾತ್ರಿ ಪೂರ ನಿದ್ದೆನೇ ಇರೋಲ್ಲ. ಬೆಳಗ್ಗೆ ಏನೋ ಒಂದು 24 ಗಂಟೆಯಲ್ಲಿ ಒಂದು 4 ಅವರು ನಿದ್ದೆ ಅಷ್ಟೇ ಮಾಡ್ಬೋದೇನೋ ನಾನಷ್ಟೇ. ಅಷ್ಟು ನಿದ್ದೆ ಸಿಕ್ಕರೆ ಹೆಚ್ಚು. ಇವಾಗೂ ಮಾತಾಡೋಕ್ಕಾಗ್ತಿಲ್ಲ ನನಗೆ. ಬೆಳಗ್ಗೆನೇ ಸ್ವಲ್ಪ ಜ್ವರ ಇತ್ತು, ತುಂಬ ಸುಸ್ತಾಗ್ತಿತ್ತು, ಜ್ವರ ಇತ್ತು, ಮೈಕೈ ಎಲ್ಲ ಸ್ವೆಟ್ ಆಗ್ತಿದೆ, ಮತ್ತು ಆಗ್ತಾ ಇದ್ದಿಲ್ಲ ನನಗೆ ಮಾತಾಡೋದಕ್ಕೆ. ಆದರೆ ಈ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಾನು ಮುಂದೆ ಅದೇ ಉಡುಪಿಯಿಂದ ಹೇಗೆ ಬಂದೆ, ಉಡುಪಿಲಿ ಏನು ನಡೀತು, ಅಲ್ಲಿಂದ ಹೇಗೆ ಬಂದೆ, ಇಲ್ಲಿ ಬಂದಮೇಲೆ ಒಂದೊಂದು ತಿಂಗಳಿಗೆ ಮನೆ ಓಡೋಗ್ತಿದ್ದೆ, ಅಲ್ಲಿಂದ ನನ್ನ ಲೈಫ್ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಿದೆ, ಇವಾಗ ಎಷ್ಟು ತಿಂಗಳಿಗೆ ಒಂದು ಸಲ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡೋದು ಇನ್ನೂ ಮರಿಬೇಡಿ, ಶೇರ್ ಮಾಡೋದಂತೂ ಇನ್ನೂ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ ಒಳ್ಳೆಯ ಬೆಳವಣಿಗೆ ತೋರಿಸ್ತಿದ್ದೀರ. ನಿಮ್ಮೆಲ್ಲರ ಪ್ರೀತಿ ಮತ್ತು ಎಲ್ಲರ ಬೆಂಬಲ ನನ್ನ ಮೇಲೆ ಹೀಗೆ ಇರಲಿ ಸದಾ.